Hey guys, welcome back to the channel. So finally WWE Netflix Unreal ಡಾಕ್ಯುಮೆಂಟರಿ ರಿಲೀಸ್ ಆಗಿದೆ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ಹಾಗೆ ತುಂಬಾ ಕೋಪ ತರಿಸುವಂತಹ ವಿಚಾರಗಳನ್ನು ಕೂಡ WWE ಅವರು ಇದರಲ್ಲಿ ಕವರ್ ಮಾಡಿದ್ದಾರೆ. ಏನೇನಾಯ್ತು ಕಂಪ್ಲೀಟ್ 5 ಎಪಿಸೋಡ್ ಅಲ್ಲಿ ಅಂತ ಒಂದು ಚಿಕ್ಕದಾಗಿ ರಿವ್ಯೂನ ತಿಳಿಸ್ಕೊಡ್ತೀನಿ, ಡೀಟೇಲ್ ಆಗು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಪನಿಂಗ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಅವರು ಯಾವ ರೀತಿ ಸಮ್ಮರ್ ಸ್ಲಾಮ್ ಅಲ್ಲಿ ಚಾಂಪಿಯನ್ ಆದ್ರು ಅದ್ರ ಬಗ್ಗೆ ಈ ಒಂದು ಡಾಕ್ಯುಮೆಂಟರಿಯ ಫಸ್ಟ್ ಸೀಸನ್ ಫೋಕಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಬೆಕ್ಕಿ ಲಿಂಚ್ ಅವರ ರಸಲ್ಮೇನಿಯಾ ರಿಟರ್ನ್ ಬಗ್ಗೆನೂ ಕೂಡ ಇಲ್ಲಿ ಕವರ್ ಮಾಡಿರ್ತಾರೆ. ಮೊದಲನೇದಾಗಿ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರು ಯಾವ ರೀತಿ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂಡ್ ಅವರ ಮದುವೆ ವಿಚಾರವಾಗಿ ಎಲ್ಲ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ನಮ್ಮ ಮೈಕಲ್ ಏಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳ್ತಾ ಇರಂತೆ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಇಬ್ರು ಕೂಡ ಮೇಕೌಟ್ ಮಾಡ್ತಾ ಇದ್ರಂತೆ ಅಂಡ್ ಆಗ ಅವ್ರು ಹೇಳ್ತಾರಂತೆ ನೀವಿಬ್ರು ಸೀದಾ ರೂಮ್ಗೆ ಹೋಗಿ ಅಂತ. ಅಂಡ್ ಆಗ ಅವರಿಗೆ ಗೊತ್ತಾಯ್ತಂತೆ ಇವರಿಬ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಅದಾದ್ಮೇಲೆ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರಿಗೆ ಮದುವೆ ಆಗುತ್ತೆ. ಮದುವೆ ಆಗಿ ಒಂದು ಸುಂದರ ಜೀವನನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಅಂಡ್ ಬೆಕ್ಕಿ ಲಿಂಚ್ ಅವರ ರಸಲ್ಮೇನಿಯಾ ಪ್ಲಾನ್ಸ್ ಗಳನ್ನು ಕೂಡ WWE ಅವರು ಇಲ್ಲಿ ಪ್ರಿಪೇರ್ ಮಾಡ್ತಿರೋದು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಸಲ್ಮೇನಿಯಾದಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಯಾವ ರೀತಿ ನಾವು ಕರ್ಕೊಂಡು ಬರಬೇಕು ಅಂತ ಅವರು ತುಂಬಾ ಪ್ಲಾನ್ಸ್ ಗಳನ್ನ ಸರ್ಚ್ ಮಾಡಿ ಫೈನಲಿ ಲೈರಾ ವಾಲ್ಕೈರಾ ಅವರ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ನಾವು ರಸಲ್ಮೇನಿಯಾದಲ್ಲಿ ಬೆಕ್ಕಿ ಲಿಂಚ್ ಅವರ ರಿಟರ್ನ್ ನ ಮಾಡಿಸೋಣ, ಆಗ ಬೆಕ್ಕಿ ಲಿಂಚ್ ಅವರಿಗೆ ಸಿಕ್ಬೇಕಾದಂತಹ ಪಾಪು ಅಲ್ಲಿ ಸಿಗುತ್ತೆ ಅಂತ ಟ್ರಿಪಲ್ ಎಚ್ ಆಗಿ ಕ್ರಿಯೇಟಿವ್ ಟೀಮ್ಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಅದೇ ರೀತಿ ರಸಲ್ಮೇನಿಯಾದಲ್ಲಿ ನಮಗೆ ಬೆಕ್ಕಿ ಲಿಂಚ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಎಮೋಷನಲ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ವಿಚಾರದಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಇನ್ನ ಒಂದು ವಿಚಾರನ ರಿವೀಲ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಇದೇ ನನ್ನ ಕರಿಯರ್ ನ ಪಾಸಿಬಲ್ ಲಾಸ್ಟ್ WWE ಕಾಂಟ್ರಾಕ್ಟ್ ಆಗ್ಬಹುದು. ಇದಾದ್ಮೇಲೆ ನಾನು ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗಿ ನನ್ನ ಫ್ಯಾಮಿಲಿಗೆ ಟೈಮ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಅಫಿಷಿಯಲ್ ಆಗಿ ಈ ಒಂದು ಡಾಕ್ಯುಮೆಂಟರಿಯಲ್ಲಿ ರಿವೀಲ್ ಮಾಡಿದ್ದಾರೆ. ಇದಾದ್ಮೇಲೆ ಪ್ಯಾಟ್ ಮೆಕಫಿ ಹಾಗೆ ಗಂತರ್ ಅವರ ಮ್ಯಾಚ್ ಬಗ್ಗೆ ಕೂಡ ಚಿಕ್ಕದಾಗಿ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಗೊತ್ತಿರಬಹುದು ಬ್ಯಾಕ್ ಲ್ಯಾಶ್ ಅಲ್ಲಿ WWE ಅವರು ಇವರ ಮ್ಯಾಚ್ ನ ಸೆಟ್ ಮಾಡಿರ್ತಾರೆ. ನಮ್ಮ ರೋಡ್ ಡಾಗ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಪ್ಯಾಟ್ ಮೆಕಫಿ ಅವರು ಗೆದ್ರೆ ಚೆನ್ನಾಗಿರುತ್ತೆ, ತುಂಬಾನೇ ಶಾಕಿಂಗ್ ಆಗಿರುತ್ತೆ ಅಂತ ಐಡಿಯಾನು ಕೂಡ ಪಿಚ್ ಮಾಡಿರ್ತಾರೆ. ಬಟ್ ಅವರಿಗೆ ಪ್ರಶ್ನೆನ ಕೊಡಲಾಗುತ್ತೆ, ನಿಜವಾಗ್ಲೂ ನೀವು ಪ್ಯಾಟ್ ಮೆಕಫಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಗಂತರ್ ಅವರು ಪ್ಯಾಟ್ ಮೆಕಫಿ ಅವರ ವಿರುದ್ಧ ಸೋತೋಗ್ತಾರೆ. ಅದಾದ್ಮೇಲೆ ರಿಂಗ್ ಗೆ ಬಂದು ಪ್ಯಾಟ್ ಮೆಕಫಿ ನೀನು ನನ್ನ ಸೋಲ್ಸಿದ್ಯಾ ಅಂತ ಅವರೇ ಪ್ರೋಮೋನ ಕಟ್ ಮಾಡ್ತಾರೆ. ನಿಜವಾಗ್ಲೂ ಅದು ವಿಯರ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಆ ಒಂದು ಐಡಿಯಾನ ಸ್ಕ್ರಾಪ್ ಮಾಡಲಾಗುತ್ತೆ. ಅದಾದ್ಮೇಲೆ ಗಂತರ್ ಅವರು ಪ್ಯಾಟ್ ಮೆಕಫಿ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಸ್ವಲ್ಪ ರೆಸ್ಪೆಕ್ಟ್ ಕೂಡ ಗಂತರ್ ಅವರು ಪ್ಯಾಟ್ ಮೆಕಫಿ ಅವರಿಗೆ ಕೊಡ್ತಾರೆ. ಇಲ್ಲ, ನಿನ್ನಲ್ಲೂ ಕೂಡ ಫೈಟಿಂಗ್ ಮಾಡುವಂತಹ ಕ್ಷಮತೆ ಇದೆ ಅಂತ. ಅಂಡ್ ಈ ಮಧ್ಯೆ ನಮಗೆ ನಯೋಮಿ ಅವರ ವಿಚಾರಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. WWE ಅವರು ಯಾವ ರೀತಿ ನಯೋಮಿ ಅವರ ಕ್ಯಾರೆಕ್ಟರ್ ನ ತಗೊಂಡ್ ಬರ್ತಾರೆ ಅಂಡ್ ಯಾವ ರೀತಿ ಅವರು ಮನಿ ಇನ್ ದ ಬ್ಯಾಂಕ್ ನ ವಿನ್ ಆಗ್ತಾರೆ ಅಂತ. ಅಷ್ಟೇ ಅಲ್ಲ, ಫೈನಲಿ ಆರ್ಟ್ರತ್ ಅವರ ಸೆಗ್ಮೆಂಟ್ ಕೂಡ ಬರುತ್ತೆ. ಅಂಡ್ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ ಈ ಒಂದು ಸೆಗ್ಮೆಂಟ್ ನ WWE ಅವರು ಯಾವ ರೀತಿ ತೋರಿಸ್ತಾರೆ ಅಂತ. ನಮ್ಮ ಆರ್ಟ್ರತ್ ಅವರು ತನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಆಗ್ತಾನೆ ಜಾನ್ ಸಿನಾ ಅವ್ರನ್ನ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಫೇಸ್ ಮಾಡಿದ್ದೆ. ಅಂಡ್ ಅದಾದ್ಮೇಲೆ ಸಡನ್ ಆಗಿ ನನ್ನ ಫೋನಿಗೆ ಒಂದು ಮೆಸೇಜ್ ಬರುತ್ತೆ, ನೀನು WWE ಕಂಪನಿಯಲ್ಲಿ ಇನ್ನ ವರ್ಕ್ ಮಾಡ್ತಾ ಇಲ್ಲ, ನಿನ್ನ ಕಾಂಟ್ರಾಕ್ಟ್ ನ WWE ಕಂಪನಿಯವರು ರಿನ್ಯೂ ಮಾಡ್ತಾ ಇಲ್ಲ ಅಂತ. ಅಂಡ್ ಆಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂಡ್ ಬೇಜಾರಲ್ಲೇ ನಾನು ಅಫಿಷಿಯಲ್ ಆಗಿ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ತೀನಿ, ನಾನು ಈ ಒಂದು ಕಂಪನಿಯಿಂದ ಹೊರಗಡೆ ಬಂದಿದ್ದೀನಿ ಅಂತ. ಅದಾದ್ಮೇಲೆ ನಮ್ಮ ಆರ್ಟ್ರೂತ್ ಅವರು ಜಿಮ್ಮಿ ಅವ್ರಿಗೂ ಕೂಡ ಒಂದು ಮೆಸೇಜ್ ನ ಮಾಡ್ತಾರಂತೆ, ನಾನು WWE ಕಂಪನಿಯಿಂದ ರಿಲೀಸ್ ಆಗಿದ್ದೀನಿ ಅಂತ. ಅಂಡ್ ಅದನ್ನ ಕೇಳಿಸ್ಕೊಂಡು ಅವರು ಕೂಡ ಡ್ರೈವ್ ಮಾಡ್ತಾ ಇದ್ದಂತಹ ಕಾರ್ನ ಸೈಡ್ಗೆ ಹಾಕಿ ಅವರು ಕೂಡ ಸ್ವಲ್ಪ ಬೇಜಾರಾಯ್ತಂತೆ. ಯಾಕಂದ್ರೆ ಆರ್ಟ್ರೂತ್ ನಿಜವಾಗ್ಲೂ ಕೂಡ WWE ಕಂಪನಿಯ ಒಂದು ಅಸೆಟ್, ಅವ್ರನ್ನ WWE ಕಂಪನಿಯಿಂದ ಕಳ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಅಂಡ್ ಅವರು ಕೂಡ ಅದೇ ಬೇಜಾರಲ್ಲಿ ಒಂದು ಟ್ವೀಟ್ ನ ಮಾಡ್ತಾರೆ, ಆರ್ಟ್ರೂತ್ ಅವ್ರನ್ನ ಕಳ್ಕೊಂಡು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ. ರಿಯಾ ರಿಪ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳಿಂದನೂ ಕೂಡ ಆರ್ಟ್ರೂತ್ ಅವರಿಗೆ ಸಾಂತ್ವನ ನೀಡೋದಕ್ಕೋಸ್ಕರ ಎಲ್ಲರೂ ಟ್ವೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಂದು ದೀರ್ಘ ಉಸಿರನ್ನ ತಗೊಂಡು ಹೇಳ್ತಾರೆ, ಓಕೆ ನಾನಿವಾಗ ಖಂಡಿತವಾಗ್ಲೂ ನಿಜ ಹೇಳ್ತೀನಿ ಏನಾಯ್ತು ಅಂತ. ಆರ್ಟ್ರೂತ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋ ಟೈಮಿಗೆ ಬಂದಿತ್ತು. ಅಂಡ್ ಕಾಂಟ್ರಾಕ್ಟ್ ಆಗಿ ಮನಿ ಡೀಲು ನಿಮ್ಗೆ ಗೊತ್ತಿರಬಹುದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಆ ಕಡೆಯಿಂದನೂ ಕೂಡ ಮಾತುಕತೆಗಳು ಬೇಕು, ನಮ್ಮ ಕಡೆಯಿಂದನೂ ಕೂಡ ಮಾತುಕತೆಗಳು ಬೇಕು. ಬಟ್ ನಮ್ಮ ಮಾತುಕತೆಗಳು ಮ್ಯಾಚ್ ಆಗಲಿಲ್ಲ ಅಂದ್ರೆ ನಾವು ಸ್ವಲ್ಪ ಸೈಲೆಂಟ್ ಆಗ್ತೀವಿ. ಯಾಕಂದ್ರೆ ಅವರೇ ನನ್ನ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋ ಟೈಮಲ್ಲಿ ನಮ್ಮ ಟರ್ಮ್ಸ್ಗೆ ಬಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಳ್ಳಿ ಅಂತ. ಬಟ್ ಆರ್ಟ್ರೂತ್ ಆ ರೀತಿ ಮಾಡಲಿಲ್ಲ. ಅಂಡ್ ಅವನು ನಾನು ರಿಲೀಸ್ ಆಗಿದ್ದೀನಿ WWE ಕಂಪನಿಯಿಂದ ಅಂತ ಟ್ವೀಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ದ. ಅಂಡ್ ನಾವು ಕೂಡ ಸುಮ್ಮನೆ ಆದ್ವಿ. ಅಂಡ್ ಅದಾದ್ಮೇಲೆ ಫ್ಯಾನ್ಸ್ ಗಳು ವಿ ವಾಂಟ್ ಟ್ರೂತ್ ಅನ್ನೋ ಒಂದು ಚಾಂಟ್ ನ ಮಾಡೋದಕ್ಕೆ ಶುರು ಮಾಡಿದ್ರು. ಅಂಡ್ ಫ್ಯಾನ್ಸ್ ಗಳು ಮಾಡಿದಂತಹ ಚಾಂಟಿಗೆ, ಫ್ಯಾನ್ಸ್ ಗಳು ಮಾಡಿದಂತಹ ಡಿಮ್ಯಾಂಡಿಗೆ ನಾವು ಮತ್ತೊಮ್ಮೆ ಸೇಮ್ ಪೇಜಿಗೆ ಬರೋದಕ್ಕೆ ಒಪ್ಕೊಂಡ್ರೆ ಆರ್ಟ್ರೂತ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಮಗೂ ಕೂಡ ಇಷ್ಟ ಆಯ್ತು. ಬೇಸಿಕಲಿ ಅವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವರು ನಮ್ಮ ಹಾಗೆ ಅವರ ನಡುವೆ ಮಾತುಕತೆ ಸರಿ ಇಲ್ಲ, ಅದಕ್ಕೋಸ್ಕರ ಕಂಪನಿಯಿಂದ ಹೊರಗಡೆ ಹೋಗಿದ್ದು ಅಷ್ಟೇ. ಅದಾದ್ಮೇಲೆ ಮತ್ತೊಮ್ಮೆ ನಾವು ಆರ್ಟ್ರೂತ್ ಅವ್ರನ್ನ ಕರ್ಕೊಂಡು ಬಂದ್ವಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಆರ್ಟ್ರೂತ್ ಅವರು ಯಾವತ್ತೂ ಕೂಡ WWE ಕಂಪನಿಯಿಂದ ರಿಲೀಸೇ ಆಗಿರಲಿಲ್ಲ, ಮಾತುಕತೆಗಳು ಸರಿ ಬಂದಿರಲಿಲ್ಲ. ಅದಕ್ಕೋಸ್ಕರ ಸಡನ್ ಆಗಿ ಒಂದು ರೀತಿ ವಿಚಿತ್ರವಾಗಿ ಇದೆಲ್ಲದೂ ಕೂಡ ನಡೆದೋಯ್ತು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ಪಾಯಿಂಟ್
ಆಫ್ ವ್ಯೂ ಅಲ್ಲಿ ಈ ಒಂದು ಸ್ಟೇಟ್ಮೆಂಟ್ ನ ಇಡ್ತಾರೆ. ಅದಾದ್ಮೇಲೆ ಪ್ಲಾನ್ಸ್ ಗಳನ್ನ ಮಾಡಲಾಗುತ್ತೆ, ಯಾವ ರೀತಿ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಆರ್ಟ್ರೂತ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಜಾನ್ಸನ್ ಅವರಿಗೆ ಹೇಳ್ತಾ ಇರ್ತಾರೆ. ನಿನ್ನ ಹಾಗೆ ಕೋಡಿ ರೋಡ್ಸ್ ಅವರ ಲಾಸ್ಟ್ ಮೂಮೆಂಟ್ ಅಲ್ಲಿ ಆರ್ಟ್ರೂತ್ ಅವರು ಬಂದು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರಿಂಗ್ ಮೇಲ್ಗಡೆ ಕೋಡಿ ರೋಡ್ಸ್ ಹಾಗೆ ನೀನು ಮಾತ್ರ ಇರ್ತೀರಾ. ಅಂಡ್ ಕೋಡಿ ರೋಡ್ಸ್ ಅವರು ನಿನಗೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ನಿನ್ನ ಪಿನ್ ಮಾಡ್ತಾರೆ ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಜಾನ್ಸನ್ ಅವರು ಕೂಡ ಒಪ್ಕೋತಾರೆ. ಏನೇ ಆಗ್ಲಿ ಆರ್ಟ್ರೂತ್ ಅವರ ರಿಲೀಸ್ ಆಗಿರೋದು ಅದಾದ್ಮೇಲೆ ಮತ್ತೊಮ್ಮೆ ರೀಹೈರ್ಡ್ ಆಗಿರೋದು ಒಂದು ಮಿಸ್ ಕಮ್ಯುನಿಕೇಶನ್ ಇಂದ ಆದಂತಹ ತೊಂದರೆ ಅಂತೆ. ಇದಾದ್ಮೇಲೆ ಕೆಲವೊಂದಷ್ಟು ಕ್ಯಾನ್ಸಲ್ ಆಗಿರ್ತಕ್ಕಂತಹ ಪ್ಲಾನ್ಸ್ ಗಳನ್ನು ಕೂಡ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಬೋರ್ಡ್ ಮೇಲ್ಗಡೆ ಯಾವ ಶೋಗಳಿಗೆ ಯಾವ ಮ್ಯಾಚ್ ಗಳನ್ನ ಮೊದಲು ಪ್ರಿಪೇರ್ ಮಾಡಿದ್ರು ಅಂತ ನೋಡ್ಕೊಂಡು ಬರೋದಾದ್ರೆ ಮನಿ ಇನ್ ದ ಬ್ಯಾಂಕಿಗೆ ಒರಿಜಿನಲ್ ಆಗಿ ಅವರು ಇಯೋಸ್ಕೈ ಹಾಗೆ ಲ್ಯೂ ಮಾರ್ಗನ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಬಟ್ ಈ ಒಂದು ಮ್ಯಾಚ್ ಕೂಡ ಅವರು ಸ್ಕ್ರಾಪ್ ಮಾಡಿದ್ರು. ಅದಾದ್ಮೇಲೆ ನೈಟ್ ಆಫ್ ಚಾಂಪಿಯನ್ಶಿಪ್ ಗೆ ಕಿಂಗ್ ಆಫ್ ದ ರಿಂಗ್ ಫೈನಲ್ಸ್ ಗೆ ಕೋಡಿ ರೋಡ್ಸ್ ಹಾಗೆ ರೂಸೆವ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಅಂಡ್ ಕ್ವೀನ್ ಆಫ್ ದ ರಿಂಗ್ ಫೈನಲ್ಸ್ ಗೆ ರಿಯಾ ರಿಪ್ಲಿ ಹಾಗೆ ಜೂಲಿಯಾ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಈ ಎರಡು ಮ್ಯಾಚ್ ಗಳು ಕೂಡ ಸ್ಕ್ರಾಪ್ ಆಯ್ತು. ಅಷ್ಟೇ ಅಲ್ಲ, ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ನಿಕ್ಕಿ ಬೆಲ್ಲಾ ಹಾಗೆ ಲ್ಯೂ ಮಾರ್ಗನ್ ಅವರ ನಡುವೆ ಕೂಡ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಅಂಡ್ ಈ ಒಂದು ಮ್ಯಾಚ್ ಕೂಡ ಸ್ಕ್ರಾಪ್ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಮುಖ್ಯವಾಗಿ ಸಮ್ಮರ್ ಸ್ಲಾಮ್ ನ ಮೊದಲ ಒರಿಜಿನಲ್ ಮ್ಯಾಚ್ ಕಾರ್ಡ್ ನ ನೀವು ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಸ್ಯಾಮಿ ಝೈನ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಫಿನ್ ಬ್ಯಾಲರ್ ಅವರು ಡೀಮನ್ ಪರ್ಸೋನಾ ಅಲ್ಲಿ ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಫೇಸ್ ಮಾಡಬೇಕಾಗಿತ್ತಂತೆ ಸಮ್ಮರ್ ಸ್ಲಾಮ್ ಅಲ್ಲಿ. ಜೇ ವುಸೋ ಹಾಗೆ ರೂಸೆವ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಬೆಲ್ಲಾ ಟ್ವಿನ್ಸ್ ಅವರು ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರನ್ನ ಫೇಸ್ ಮಾಡ್ತಾ ಇದ್ರಂತೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇಷ್ಟು ಮ್ಯಾಚಸ್ ಗಳನ್ನ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡಿದ್ರು. ಬಟ್ ಡಬ್ಲ್ಯೂ ಅವರು ಜೇ ವುಸೋನ ರೋಮನ್ ರೈನ್ಸ್ ಅವರ ಜೊತೆ ಹಾಕಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಜೊತೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾರೆ. ಅಂಡ್ ಸೆತ್ ರೋಲಿನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪ್ಲೀಟ್ ಸಮ್ಮರ್ ಸ್ಲಾಮ್ ನ ಒರಿಜಿನಲ್ ಪ್ಲಾನ್ಸ್ ಇದಾಗಿತ್ತು. ಬಟ್ ಡಬ್ಲ್ಯೂ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿದ್ರು. ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ, ಸ್ಯಾಮಿ ಝೈನ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅಪ್ಡೇಟ್ ಗಳೆಲ್ಲದೂ ಕೂಡ ನಿಜ. ಡಬ್ಲ್ಯೂ ಅವರು ಕೂಡ ಅದನ್ನೇ ಪ್ಲಾನ್ ಮಾಡಿದ್ರು. ಬಟ್ ಎಂಡಿಂಗ್ ಮೂಮೆಂಟ್ ಗಳಲ್ಲಿ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಬಟ್ ಈ ಒಂದು ಮ್ಯಾಚ್ ರೆಸ್ಸಲ್ ಪಲೂಜಾಗೆ ಮೂವ್ ಮಾಡೋದ್ರಂತೆ. ಒರಿಜಿನಲ್ ಆಗಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಆಗಬೇಕಾಗಿತ್ತಂತೆ. ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ರೆಸ್ಸಲ್ ಪಲೂಜಾಗೆ ಶಿಫ್ಟ್ ಮಾಡ್ತಾರೆ. ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಮೆನ್ಸ್ ವಾರ್ ಗೇಮ್ ಟೀಮ್ ನ ನೀವು ನೋಡ್ತಾ ಇರಬಹುದು. ಒರಿಜಿನಲ್ ಆಗಿ ಸ್ಯಾಮಿ ಝೈನ್, ಜೇಕೋಫಾಟು, ರೋಮನ್ ರೈನ್ಸ್, ದ ಊಸೋಸ್ ಗಳು ಈ ಒಂದು ಮ್ಯಾಚ್ ಅಲ್ಲಿ ಇರಬೇಕಾಗಿತ್ತು. ಅಂಡ್ ಆ ಕಡೆ ಹೀಲ್ ಟೀಮ್ ಅಲ್ಲಿ ಸೆತ್ ರೋಲಿನ್ಸ್, ಬ್ರಾನ್ಸನ್ ರೀಡ್, ಬ್ರಾನ್ ಬ್ರೇಕರ್, ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರನ್ನ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡಬೇಕಾಗಿತ್ತು. ಬಟ್ ಇಂಜುರೀಸ್ ಗಳಿಂದ ಎಲ್ಲಾ ಪ್ಲಾನ್ಸ್ ಗಳು ಕೂಡ ಕ್ಯಾನ್ಸಲ್ ಆಯ್ತು ಅಂತಾನೆ ಹೇಳ್ಬೇಕು. ನಮ್ಮ ಸ್ಯಾಮಿ ಝೈನ್ ಅವರನ್ನ ಹಂಗೆ ತೆಗೆದಾಕ್ತಾರೆ. ಜೇಕೋಫಾಟು ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಫೋರ್ಸ್ಫುಲಿ ನಮ್ಮ ಕೋಡಿ ರೋಡ್ಸ್ ಅವರನ್ನ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ತುರುಕ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಕ್ಕೆ ನಾನು ಹೇಳ್ತಾ ಇದ್ದೆ ಕೋಡಿ ರೋಡ್ಸ್ ಅವರು ಫೀಲ್ ಬರ್ತಾ ಇಲ್ಲ, ಕೋಡಿ ರೋಡ್ಸ್ ಅವರು ಫೋರ್ಸ್ಫುಲಿ ಈ ಬಾರಿಯ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಇದ್ದಾರೆ ಅಂತ. ಅಂಡ್ ಆ ಕಡೆ ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರು ಇರಬೇಕಾಗಿತ್ತು. ಬಟ್ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಬ್ರಾಕ್ ಲೆಸ್ನರ್ ಅವರನ್ನು ತಗೊಂಡು ಬರ್ತಾರೆ. ಆ ಕಡೆ ಡ್ರೂ ಮ್ಯಾಕೆಂಟೈರ್ ಅವರು ಬಂದಿದ್ದಕ್ಕೆ ಕೋಡಿ ರೋಡ್ಸ್ ಅವರಿಗೆ ಒಂದು ಅರ್ಥ ಸಿಕ್ತು. ಬಟ್ ಒರಿಜಿನಲ್ ಆಗಿ ಕೋಡಿ ರೋಡ್ಸ್ ಅವರು ಈ ಬಾರಿಯ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಪ್ಲಾನೇ ಆಗಿರ್ಲಿಲ್ವಂತೆ. ಸೊ ಇಂಜುರೀಸ್ ಗಳ ಕಾರಣ ಈ ಬಾರಿಯ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲೂ ಕೂಡ ಒಂದು ಬಿಗ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಸ್ಟಾರ್ಸ್ ಗಳು ಸಿಎಂ ಪಂಕ್, ರೋಮನ್ ರೈನ್ಸ್, ಕೋಡಿ ರೋಡ್ಸ್, ಬ್ರಾಕ್ ಲೆಸ್ನರ್, ಡ್ರೂ ಮ್ಯಾಕೆಂಟೈರ್ ಇಂತ ದಿಗ್ಗಜರ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಡಾಕ್ಯುಮೆಂಟರಿಯಲ್ಲಿ ಸೆತ್ ರೋಲಿನ್ಸ್ ಅವರ ಫೇಕ್ ಇಂಜುರಿ ಆಂಗಲ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ನಮ್ಮ ಸೆತ್ ರೋಲಿನ್ಸ್ ಅವರು ಯಾವ ರೀತಿ ಮನಿ ಇನ್ ದ ಬ್ಯಾಂಕ್ ನ ಗೆಲ್ತಾರೆ ಅದ್ರ ಬಗ್ಗೆ ಪ್ಲಾನ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ ನೈಟ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಹಾಗೆ ಸೆತ್ ರೋಲಿನ್ಸ್ ಇಬ್ರು ಕೂಡ ಲ್ಯಾಡರ್ ಮೇಲ್ಗಡೆ ಇರ್ತೀರಾ. ಅಂಡ್ ಫೈನಲಿ ನೀನು ಸೆತ್ ರೋಲಿನ್ಸ್ ಅವ್ರನ್ನ ಕೆಳಗಡೆ ತಳ್ತೀಯಾ. ಅಂಡ್ ಆಗ ನೀನೇನು ಇನ್ನೇನು ಮನಿ ಇನ್ ದ ಬ್ಯಾಂಕ್ ನ ಮುಟ್ಟಬೇಕು ಅಷ್ಟೊತ್ತಿಗೆ ಸೆತ್ ರೋಲಿನ್ಸ್ ಅವರು ನಿನ್ನ ಕಾಲಿಟ್ಕೊಂಡು ಎಳಿತಾರೆ, ನೀನು ಕೆಳಗಡೆ ಬಿದ್ದೋಗ್ತೀಯಾ. ನಿನಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಸೆತ್ ರೋಲಿನ್ಸ್ ಅವರು ಲ್ಯಾಡರ್ ನ ಹತ್ತಿ ಮನಿ ಇನ್ ದ ಬ್ಯಾಂಕ್ ನ ಗೆದ್ಕೋತಾರೆ ಅಂತ ಟ್ರಿಪಲ್ ಎಚ್ ಅವರು ಎಲ್ ನೈಟ್ ಅವರಿಗೆ ಪ್ಲಾನ್ಸ್ ನ ಹೇಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಎಲ್ ನೈಟ್ ಅವರು ಈ ವ್ಯಕ್ತಿಗೆ ನನ್ನ ಮೇಲೆ ಎಷ್ಟು ದ್ವೇಷ ಇದೆ ಗುರು, ನನ್ನನ್ನ ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇಲ್ಲ, ನೀನ್ ಇನ್ನೇನು ಗೆಲ್ಲೋದಕ್ಕೆ ಹೋಗ್ತೀಯಾ ಬಟ್ ನೀನ್ ಗೆಲ್ಲೋದಿಲ್ಲ ಅಂತ ನನ್ನ ಬಳಿನೇ ಈ ರೀತಿ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ದಾನಲ್ಲ ಅಂತ ಎಲ್ ನೈಟ್ ಅವರ ಎಕ್ಸ್ಪ್ರೆಷನ್ ಅಲ್ಲಿ ಹೇಳ್ತಾ ಇದೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇದರಿಂದ ಗೊತ್ತಾಗುತ್ತೆ ಟ್ರಿಪಲ್ ಎಚ್ ಅವರಿಗೆ ಎಲ್ ನೈಟ್ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಫೈನಲಿ ಸೆತ್ ರೋಲಿನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ತಾರೆ. ಅಂಡ್ ಇಲ್ಲಿಂದ ಪ್ರಾರಂಭ ಆಗುತ್ತೆ ಸೆತ್ ರೋಲಿನ್ಸ್ ಅವರ ಫೇಕ್ ಇಂಜುರಿ ಪ್ಲಾನ್. ಎಲ್ ನೈಟ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಪ್ಲಾನ್ ಮಾಡ್ತಾರೆ. ಅಂಡ್ ಅಲ್ಲಿ ಸೆತ್ ರೋಲಿನ್ಸ್ ಅವರಿಗೆ ಫೇಕ್ ಇಂಜುರಿ ಆಗುತ್ತೆ ಅಂತ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ನ ತಗೊಂಡು ಬರ್ತಾರೆ. ಅಂಡ್ ಸೆತ್ ರೋಲಿನ್ಸ್ ಅವರ ಆಸೆ ಏನಪ್ಪಾ
ಏನಪ್ಪ ಇದ್ದಿದ್ದು ಅಂದ್ರೆ ನನಗೆ ಫೇಕ್ ಇಂಜುರಿ ಆಗೋದು ಎಲೆ ನೈಟ್ ಅವ್ರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋದು ಸೆತ್ ರೋಲೆನ್ಸ್ ಅವರ ಡಿಮ್ಯಾಂಡ್ ಆಗಿತ್ತಂತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರಂತೆ, ಇಲ್ಲ ಎಲೆ ನೈಟ್ ಅವರಿಗೆ ಗೊತ್ತಾದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಲೆ ನೈಟ್ ನಿನ್ನ ಜೊತೆ ಮ್ಯಾಚ್ ಅಲ್ಲಿ ಇರ್ತಾನೆ ಅಂಡ್ ಅವನಿಗೇನಾದ್ರೂ ಸಡನ್ ಆಗಿ ನಿನಗೆ ಇಂಜುರಿ ಆಂಗಲ್ ನ ನಾವು ತೋರಿಸಿದಾಗ ಅವನೇನಾದ್ರೂ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿ ನಾನೇನಾದ್ರೂ ಸೆತ್ ರೋಲೆನ್ಸ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಮಾಡೋದ್ನ ಅಂತ ಆ ಒಂದು ಮೂಮೆಂಟ್ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ಲಾನ್ ಅವನಿಗೂ ಕೂಡ ಗೊತ್ತಿದ್ರೆ ನಿಜವಾಗ್ಲೂ ನಿಮ್ಮಿಬ್ರು ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂಡ್ ಅವನಿಗೂ ಕೂಡ ಮುಂಚೆನೆ ಪ್ಲಾನ್ ಗೊತ್ತಿದ್ರೆ ಆ ಒಂದು ಸ್ಪಾಟ್ ಅದ್ಭುತವಾಗಿ ರಿಯಲಿಸ್ಟಿಕ್ ಆಗಿ ಬರುತ್ತೆ ಅಂತ ಟ್ರಿಪಲ್ ಎಚ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಈ ಒಂದು ವಿಚಾರನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ಸೆತ್ ರೋಲೆನ್ಸ್ ಅವರ ಇಂಜುರಿ ಆಗೋ ವಿಚಾರ ಟ್ರಿಪಲ್ ಎಚ್, ಸೆತ್ ರೋಲೆನ್ಸ್ ಹಾಗೆ ಕೆಲವೊಂದಷ್ಟು ಕ್ರಿಯೇಟಿವ್ ಮೆಂಬರ್ಸ್ ಗಳು ಹಾಗೆ ಎಲೆ ನೈಟ್ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಎಲ್ಲಿ ಕಡ್ತಾ ಆಗುತ್ತೋ ಗೊತ್ತಿಲ್ಲ. ಅವರು ಸಿಂಪಲ್ ಆಗಿ ಕೋಡಿ ರೋಡ್ಸ್ ಅವರ ಬಳಿ ಹೋಗ್ತಾರೆ. ಕೋಡಿ ರೋಡ್ಸ್, ನಾನು ನಿನಗೆ ಈಗ ಒಂದು ಸೀಕ್ರೆಟ್ ನ ಹೇಳ್ತಾ ಇದ್ದೀನಿ. ನಾನು ನಿನಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಕಂಪನಿಯ ಗಾಯಿ ಅಂಡ್ ಕಂಪನಿಯಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದು ನಿನಗೆ ಗೊತ್ತಿರಬೇಕು. ಇವತ್ತು ಸೆತ್ ರೋಲೆನ್ಸ್ ಹಾಗೆ ಎಲೆ ನೈಟ್ ಅವರ ಮ್ಯಾಚ್ ಅಲ್ಲಿ ನಾವು ಸೆತ್ ರೋಲೆನ್ಸ್ ಅವರ ಫೇಕ್ ಇಂಜುರಿನ ಪ್ಲಾನ್ ಮಾಡ್ತಾ ಇದೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೋಗಿ ಹೇಳ್ತಾ ಇದ್ದಾರೆ. ಲಿಟ್ರಲಿ ಕೋಡಿ ರೋಡ್ಸ್ಗೂ ಇದಕ್ಕೂ ಏನ್ ಸಂಬಂಧ ಗುರು? ಕೋಡಿ ರೋಡ್ಸ್ ಅವರಿಗೆ ಗೊತ್ತಾಗ್ತಾನೆ ಏನಾಗಬೇಕಾಗಿತ್ತು, ನನಗಂತೂ ಅರ್ಥ ಆಗ್ಲಿಲ್ಲ. ಅಲ್ಲಿ ಸೆತ್ ರೋಲೆನ್ಸ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರನ ಎಷ್ಟಾಗುತ್ತೋ ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋಣ. ಇವನ್ ಸೆತ್ ರೋಲೆನ್ಸ್ ಅವರಿಗೆ ಎಲೆ ನೈಟ್ ಅವ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗೋದು ಇಷ್ಟ ಇರಲಿಲ್ಲ. ಯಾವ ಸೂಪರ್ ಸ್ಟಾರ್ ಜೊತೆ ಅವರ ಮ್ಯಾಚ್ ಆಗ್ತಾ ಇದೆಯೋ ಆ ಸೂಪರ್ ಸ್ಟಾರ್ಗೆನೆ ನನಗೆ ಫೇಕ್ ಇಂಜುರಿ ಆಗೋದು ಅವನಿಗೂ ಕೂಡ ಗೊತ್ತಾಗಬಾರ್ದು ಅಂತ ಸೆತ್ ರೋಲೆನ್ಸ್ ಅವರು ಟ್ರಿಪಲ್ ಎಚ್ ಅವರಿಗೆ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಟ್ರಿಪಲ್ ಎಚ್ ಅವರು ಆ ಸ್ಟೋರಿಗೂ ಈ ಸ್ಟೋರಿಗೂ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಬಳಿ ಹೋಗಿ ಪ್ಲಾನ್ಸ್ ನ ರಿವೀಲ್ ಮಾಡ್ತಾ ಇದ್ದಾರೆ. ಟ್ರಿಪಲ್ ಎಚ್ ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಗುರು? ನನಗೆ ಅರ್ಥ ಆಗ್ತಾ ಇಲ್ಲ ಈ ಗೇಸ್ ಗಳ ಲವ್ ಸ್ಟೋರಿ ಇನ್ನು ಎಷ್ಟು ಡೀಪ್ ಆಗಿದೆ ಅಂತ. ಕೋಡಿ ರೋಡ್ಸ್ಗೂ ಸೆತ್ ರೋಲೆನ್ಸ್ ಅವ್ರಿಗೆ ಇಂಜುರಿಗೂ ಏನ್ ಸಂಬಂಧ? ಯಪ್ಪ, ಸೆತ್ ರೋಲೆನ್ಸ್ ಅವರ ಏನಾದ್ರು ಕೋಡಿ ರೋಡ್ಸ್ ಅವರ ಜೊತೆ ಮ್ಯಾಚ್ ಆಡಬೇಕಾದ್ರೆ ಈ ಒಂದು ಪ್ಲಾನ್ ನ ಮಾಡಿದ್ರೆ ಓಕೆ ಗುರು, ಸಂಬಂಧ ಇದೆ ಅನ್ಬೋದಾಗಿತ್ತು. ಬಟ್ ಕೋಡಿ ರೋಡ್ಸ್ ಅಲ್ಲೆಲ್ಲೋ ಇದ್ದಾರೆ, ನೀನು ಹೋಗಿ ಸುಮ್ಮನೆ ಈ ರೀತಿ ಪ್ಲಾನ್ಸ್ ನ ನಾವು ಮಾಡ್ತಾ ಇದೀವಿ, ನಿನಗೆ ಇದು ಗೊತ್ತಿರಬೇಕು ಅಂದ್ರೆ ಅದೇನ್ ಅರ್ಥ? ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಟ್ರಿಪಲ್ ಎಚ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಎಂತ ರಿಲೇಶನ್ಶಿಪ್ ಇದೆ ಅಂತ. ಅಂಡ್ ಇದಕ್ಕೆ ನನಗೆ ಟ್ರಿಪಲ್ ಎಚ್ ಅವರು ಕೂಡ ಇಷ್ಟ ಆಗ್ತಾ ಇಲ್ಲ ಅಂಡ್ ಇದರಿಂದಾನೇ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ನನಗೆ ಲೈಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇದನ್ನ ನೀವು ಯಾವ ರೀತಿ ತಗೋತೀರಾ, ನೀವು ಯಾವ ರೀತಿನ ತಗೊಳ್ಳಿ, ನನಗಂತೂ ಇಷ್ಟ ಆಗಲಿಲ್ಲ. ನಮ್ಮ ಟ್ರಿಪಲ್ ಎಚ್ ಅವರು ಸುಮ್ಮನೆ ಹೋಗಿ ಕೋಡಿ ರೋಡ್ಸ್ ಅವರ ಬಳಿ ಎಲ್ಲ ಪ್ಲಾನ್ಸ್ಗಳನ್ನು ಕೂಡ ರಿವೀಲ್ ಮಾಡ್ತಾ ಇದ್ದಾರೆ. ಏನು ಸಂಬಂಧ ಇದೆ ಅಂತ ರಿವೀಲ್ ಮಾಡಬೇಕು ಗುರು? ಏನೇ ಆಗಲಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಅದಾದ್ಮೇಲೆ ಒರಿಜಿನಲ್ ಆಗಿ ಆ ಒಂದು ಪ್ಲಾನ್ ನಮಗೆ ಎಕ್ಸಿಕ್ಯೂಟ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಅವರಿಗೆ ಫೇಕ್ ಇಂಜುರಿ ಆಗುತ್ತೆ ಅಂಡ್ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾ ಇರ್ತಾರೆ, ಏನು ನಾನು ನನ್ನ ಗಂಡಂಗೆ ಇಂಜುರಿ ಆಗಿರೋದ್ರ ಬಗ್ಗೆ ಸುಳ್ಳು ಹೇಳ್ಕೊಂಡು ತಿರುಗಬೇಕಾ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ. ಅಂಡ್ ಫೈನಲಿ ಅವರನ್ನು ಕೂಡ ಕನ್ವಿನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಫೈನಲಿ ಸಮ್ಮರ್ ಸ್ಲಾಮ್ ಬರುತ್ತೆ. ಸಮ್ಮರ್ ಸ್ಲಾಮ್ ಅಲ್ಲಿ ಸಿಎಂ ಪಂಕ್ ಹಾಗೆ ಗಂತರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಅವರು ಫೈನಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗ್ತಾರೆ. ಅಂಡ್ ಆಗ ಸೆತ್ ರೋಲೆನ್ಸ್ ಅವರ ಫೇಕ್ ಇಂಜುರಿ ರಿವೀಲ್ ಆಗುತ್ತೆ. ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ತಗೊಂಡು ಬಂದು ಸಿಎಂ ಪಂಕ್ ಅವರ ಮೇಲೆ ಕ್ಯಾಶ್ ಇನ್ ಮಾಡಿ ಹೊಸ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಖುಷಿ ಇತ್ತು, ಯಾಕಂದ್ರೆ ಅವರು ಈ ಒಂದು ಆಂಗಲ್ ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಮಾಡಿದ್ರು. ನಿಜವಾಗ್ಲೂ ಎಲ್ಲರಿಗೂ ಕೂಡ ಸೆತ್ ರೋಲೆನ್ಸ್ ಅವರಿಗೆ ರಿಯಲ್ ಆಗಿ ಇಂಜುರಿ ಆಗಿದೆ ಅಂತ ನಂಬಿಸಿ ಒಂದು ಶಾಕ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಬುಕ್ ಮಾಡಿದ್ರು ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಪುಲ್ ಮಾಡಿದ್ರು. ಬಟ್ ಇಲ್ಲಿ ನನಗೆ ಇನ್ನೂ ಕೂಡ ಬೇಜಾರಾಗ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಇದಕ್ಕೂ ಕೋಡಿ ರೋಡ್ಸ್ಗೂ ಯಾವ ಸಂಬಂಧನೂ ಇರಲಿಲ್ಲ. ಕೋಡಿ ರೋಡ್ಸ್ ಅವರಿಗೆ ಹೇಗೆ ಗೊತ್ತಾಯ್ತು ಇದು ಅಂತ, ಯಾಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳಿದ್ರು ಅಂತ ಇನ್ನೂ ಕೂಡ ನನ್ನ ತಲೆಗೆ ಹೋಗ್ತಾ ಇಲ್ಲ. ಅಂಡ್ ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಮೈನ್ ಇವೆಂಟ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಕ್ಕೂ ಮುಂಚೆ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳಿರ್ತಾರೆ, ಕೋಡಿ ರೋಡ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನೀನಾಗಿ ರೆಸಲ್ ಮಾಡು, ನೀನಾಗಿ ರೆಸಲ್ ಮಾಡು ಅಂತ ಒಂದು 5 ಸ್ಟಾರ್ ಕ್ಲಾಸಿಕ್ ಮ್ಯಾಚ್ ನ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರು ಡೆಲಿವರ್ ಮಾಡ್ತಾರೆ. ಜಾನ್ ಸಿನಾ ಅವರ ಕರಿಯರ್ನ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾಗಿತ್ತು ಕೋಡಿ ರೋಡ್ಸ್ ಅವರ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಪರ್ಫಾರ್ಮೆನ್ಸ್. ಈ ಒಂದು ಮ್ಯಾಚ್ ಅಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಮ್ಯಾಚ್ ರಿವ್ಯೂ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಮ್ಯಾಚ್ನ ಇವರು ಎಲ್ಲೋ ತಗೊಂಡೋದ್ರು ಅಂತ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ಅಂಡ್ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರಿಗೆ ರೆಸ್ಪೆಕ್ಟ್ನು ಕೂಡ ಕೊಡ್ತಾರೆ. ಅಂಡ್ ಅದಾದ್ಮೇಲೆ ಮುಂದೆ ಕತೆ ಏನು, ಕೋಡಿ ರೋಡ್ಸ್ ಏನೋ ಚಾಂಪಿಯನ್ಶಿಪ್ನ ಗೆದ್ದಾಯ್ತು, ಜಾನ್ ಸಿನಾ ಅವರ ಮುಂದೆ ಕತೆ ಏನು ಅಂತ ಅವರು ಪ್ಲಾನ್ಸ್ನ ಮಾಡಬೇಕಾದ್ರೆ ಅವರ ತಲೆಗೆ ಬರೋದು ಜಾನ್ ಸಿನಾ
ಅವರ ಬಿಗ್ಗೆಸ್ಟ್ ರೈವಲ್ರಿ ಆದಂತಹ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್. ಬ್ರಾಕ್ ಲೆಸ್ನರ್ ಅವರು ತುಂಬಾ ದಿನದಿಂದ ಹೊರಗಡೆ ಇದ್ದಾರೆ ಅಂಡ್ ಸಮ್ಮರ್ ಸ್ಲಾಮ್ ಒಂದು ಪರ್ಫೆಕ್ಟ್ ಜಾಗ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಾರೆ. ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಪರ್ಫೆಕ್ಟ್ ಮೂಮೆಂಟ್ ಗೆ ವೆಯ್ಟ್ ಮಾಡಿ ಫೈನಲಿ ನಮ್ಮ ಟ್ರಿಪಲ್ ಎಚ್ ಹಾಗೆ ಕ್ರಿಯೇಟಿವ್ ಟೀಮ್ಸ್ ಬ್ರಾಕ್ ಲೆಸ್ನರ್ ಅವ್ರನ್ನ ಕಳಿಸ್ತಾರೆ ಅಂಡ್ ಬ್ರಾಕ್ ಲೆಸ್ನರ್ ಅವರು ಹೋಗಿ ಜಾನ್ ಸಿನಾ ಅವ್ರನ್ನ ಕನ್ಫ್ರಂಟ್ ಮಾಡ್ತಾರೆ ಅಂಡ್ ಜಾನ್ ಸಿನಾ ಅವರ ಮೇಲೆ ಒಂದು FI ನ ಕನೆಕ್ಟ್ ಮಾಡಿ ಒಂದು ಶಾಕ್ ನ ಪುಲ್ ಮಾಡ್ತಾರೆ. ಅಂಡ್ ಇಷ್ಟೇ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಈ ಒಂದು ಡಾಕ್ಯುಮೆಂಟರಿಯಲ್ಲಿ ಮೆನ್ಷನ್ ಮಾಡಿರೋದು. ಅವ್ರನ್ನ ಹೆಂಗ್ ಕರ್ಕೊಂಡು ಬಂದ್ರು ಅಂತ ಮೆನ್ಷನ್ ಮಾಡಿಲ್ಲ. ಒಟ್ನಲ್ಲಿ ಜಾನ್ ಸಿನಾ ಅವರಿಗೆ ಮುಂದೆ ಸ್ಟೋರಿ ಬೇಕಾಗಿತ್ತು ಅಂಡ್ ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ವಿ. ಸಮ್ಮರ್ ಸ್ಲಾಮ್ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಇವೆಂಟ್ ಅಂಡ್ ಇಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅಂಡ್ ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ ಅಂತ WWE ಅವರು ಇಷ್ಟು ವಿಚಾರನ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಸೀಸನ್ 3 ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಈ ಬಾರಿಯ ಸಮ್ಮರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇದರಲ್ಲಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಬಗ್ಗೆ ಅವರು ಕಂಪ್ಲೀಟ್ ಪ್ಯಾಕೇಜ್ ನ ಕೊಡ್ತಾರಂತೆ ಅಂಡ್ ಪ್ರಾಬಬ್ಲಿ ಇಲ್ಲಿ ಗೊತ್ತಾಗುತ್ತೆ ಬ್ರಾಕ್ ಲೆಸ್ನರ್ ಅವ್ರನ್ನ ಅವರು ಯಾವ ರೀತಿ ಕರ್ಕೊಂಡು ಬಂದ್ರು ಅಂತ. ಓವರ್ ಆಲ್ ಅನ್ರಿಯಲ್ ಸೀಸನ್ 2 ಒಂದು ಡೀಸೆಂಟ್ ಆಗಿತ್ತು. ಕೆಲವೊಂದಷ್ಟು ಕ್ಯಾನ್ಸಲ್ ಆಗಿರ್ತಕ್ಕಂತಹ ಮ್ಯಾಚಸ್ ಗಳ ಬಗ್ಗೆ ನಮಗೆ ಗೊತ್ತಾಯ್ತು. ಆಟ್ರುತ್ ಹಾಗೆ ಟ್ರಿಪಲ್ ಎಚ್ ಅವರ ಕನೆಕ್ಷನ್ ಬಗ್ಗೆ ಗೊತ್ತಾಯ್ತು. ಕೋಡಿ ರೋಡ್ಸ್ ಹಾಗೆ ನಮ್ಮ ಟ್ರಿಪಲ್ ಎಚ್ ಅವರ ಲವ್ ಸ್ಟೋರಿ ಬಗ್ಗೆನೂ ಕೂಡ ಸ್ವಲ್ಪ ನಮಗೆ ಸಿಕ್ತು. ನಿಜವಾಗ್ಲೂ ನನಗೆ ಇನ್ನೂ ಕೂಡ ತಲೆಗೆ ಹೋಗ್ತಾ ಇಲ್ಲ ಸೆತ್ ರೋಲೆನ್ಸ್ ಅವರು ಇಂಜುರಿ ಆಗೋ ವಿಚಾರನ ಕೋಡಿ ರೋಡ್ಸ್ ಅವರಿಗೆ ಟ್ರಿಪಲ್ ಎಚ್ ಅವರು ಹೇಗೆ ತಿಳಿಸಿದ್ರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಗುರು. ನಿಮ್ಗೆ ಅನಿಸ್ತು ಈ ಒಂದು ಡಾಕ್ಯುಮೆಂಟ್ರಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.